ಸನ್ರೂಫ್ ನೋಡಿ ತಿನ್ಬಿಟ್ಟು ರಿವ್ಯೂ ಕೊಡ್ತೀನಿ ಈಗ ನೋಡೋಣ ಹೇಗಿದೆ ಆಯ್ತಾ ಸರ್. ಓದು ನೀನಾದರೂ ಉದ್ಧಾರ ಆಗು. ಆಲ್ ವೆರೈಟಿ ಆಫ್ ಮ್ಯಾಂಗೋ ಇದೆ ನೋಡಿ. ಟ್ರಾಫಿಕ್ ನೋಡಿದ ತಕ್ಷಣನೇ ಸುಸ್ತಾಗೋಯ್ತು ಗುರು. ಯಪ್ಪ ವಾಸ್ ಎ ಡ್ರೀಮ್. ಈ ಥರ ಬಂದ್ಬಿಟ್ಟು 5 ಸ್ಟಾರ್ ಪ್ರಾಪರ್ಟಿ ಒಂದ್ಸರಿ ವಿಸಿಟ್ ಮಾಡಬೇಕು. ಸ್ವಲ್ಪ ಕಮಿಟ್ಮೆಂಟ್ ಇದೆ ಕಮಿಟ್ಮೆಂಟ್ ಇದೆ ಲೂಲು ಮಾಲಲ್ಲಿ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಟೈಮ್ ಇವಾಗ 8:20 ಆಗಿದೆ. ಸೊ ಬೆಳಗ್ಗೆ ಎದ್ದು ರೆಡಿ ಆಗಿ ಹೇರ್ ಕಟ್ ಎಲ್ಲ ಮಾಡಿಸ್ಕೊ ಬಂದೆ 6:30ಗೆ ಎದ್ದು. ಯಾಕಂದ್ರೆ ಕೂದಲು ತುಂಬಾ ಒಂಥರ ಆಗ್ಬಿಟ್ಟಿತ್ತು. ನಾನು ಬೆಳ್ಸೋಣ ಅಂತ ಇದ್ದೆ ಕೂದಲು, ಬಟ್ ಯಾಕೋ ನಂಗೆ ಅಷ್ಟು ಪೇಷನ್ಸ್ ಇಲ್ಲ. ಅದು ಬಂದ್ಬಿಟ್ಟು ಫುಲ್ ಈ ಥರ ಇಲ್ಲಿ ಸೈಡಲ್ಲೆಲ್ಲ ಬರೋದು ಒಂಥರ ಅಸಹ್ಯವಾಗಿದೆ. ವೀಡಿಯೋಲೆಲ್ಲ ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಕಟ್ ಮಾಡಿಸ್ಬಿಟ್ಟೆ. ಆ್ಯಂಡ್ ಇವತ್ತು ತಮ್ಮನೇಲಿ ಏನು ಡೇಟಲ್ಲಿ ನೋಡಿರ್ತೀರಾ, ಇವತ್ತು ಕ್ರಿಕೆಟರ್ಸ್ ಜೊತೆ ಬಂದ್ಬಿಟ್ಟು ಶೂಟ್ ಇದೆ. ಇಟ್ಸ್ ಅ ಪ್ರಮೋಷನಲ್ ಶೂಟ್. ಸೊ ಆ ಶೂಟಿಗೆ ಹೋಗಬೇಕು. ಆ್ಯಂಡ್ ಈ ಥರ ಎಲ್ಲ ಕೂದಲು ಅದೇ ಸ್ವಲ್ಪ ಜಾಸ್ತಿ ಇತ್ತು ಕೂದಲು, ಆ ಥರ ಎಲ್ಲ ಇಟ್ಕೊಂಡೋದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ಹೇರ್ ಕಟ್ ಎಲ್ಲ ಮಾಡಿಸ್ಬಿಟ್ಟು ಕ್ಲೀನಾಗಿ ಇವಾಗ ರೆಡಿ ಆಗ್ಬಿಟ್ಟು ಸೊ ಚೆನ್ನಾಗಿ ಡ್ರೆಸ್ಅಪ್ ಆಗಿ ಇವಾಗ ಹೋಗಬೇಕು. ಇಲ್ಲಿಂದ ವೈಟ್ ಫೀಲ್ಡ್ಗೆ ಹೋಗಬೇಕು. ನಮಗೆ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ 22 ಕಿಲೋಮೀಟರ್ ಇದೆ. ಹೋಗೋಕ್ಕೆ ಒಂದು 1.5 ಅವರ್ ಹತ್ರ ಆಗ್ಬಿಡುತ್ತೆ. ಸೊ ಟೈಮ್ ಆಲ್ರೆಡಿ 8:20 ಆಗಿಬಿಟ್ಟಿದೆ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ಹೊರಡೋಣ ಅಂತ. ಸಂಜೆ ಬರ್ತಾನೆ ನನ್ನ ಜೊತೆ. ಸಂಜೆ ನಾನು ಇಬ್ಬರೇ ಹೋಗ್ತಾ ಇದ್ದೀವಿ. ಸೊ ಒಂದು 5 ಸ್ಟಾರ್ ಹೋಟ್ಲ್ ಇದೆ. ಆ 5 ಸ್ಟಾರ್ ಹೋಟ್ಲಲ್ಲೇ ಶೂಟ್ ಇರೋದು. ಮೇ ಬಿ ಅಲ್ಲಿ ಟರ್ಫ್ ಇದೆ ಅನ್ಸುತ್ತೆ. ಸೊ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇಷ್ಟು ಜನ ಪ್ಲೇಯರ್ಸಲ್ಲಿ ನನಗೆ ಗೊತ್ತಿರೋರು ಕ್ರಿಕೆಟರ್ಸಲ್ಲಿ ಮಯಾಂಕ್ ಅಗರ್ವಾಲ್ ಅಂತ ಅವ್ರೊಬ್ಬರೇ ಗೊತ್ತು ನನಗೆ. ಅವ್ರು ಇಂಡಿಯನ್ ಟೀಮ್ಗೂ ಆಡೋರೆ. ಆ್ಯಂಡ್ IPL ಆಡಿದರು ಲಾಸ್ಟ್ ಸೀಸನ್ ಆಡಿದರು. ಸೊ ಲೆಟ್ಸ್ ಸಿ ಯಾವ ಪ್ಲೇಯರ್ಸ್ ಇರ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಮಜಾ ಇರುತ್ತೆ. ಹೇಗಿರುತ್ತೆ ಇವತ್ತಿನ ದಿನ, ಯಾವ ಪ್ಲೇಯರ್ಸ್ನ ಮೀಟ್ ಮಾಡೋಕ್ಕೆ ಸಿಗುತ್ತೆ ಅಂದ್ಬಿಟ್ಟು ನೋಡೋಣ. ಸೊ ಲೆಟ್ಸ್ ಸಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಬೇಗ ಹೊರಡೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಇನ್ನೂ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹೋಗಬೇಕು. ಅಲ್ಲಿ 8:30 ಇರೋಕ್ಕೆ ಹೇಳಿದ್ರು. ಸೊ ಬನ್ನಿ, ಬ್ಯಾಗ್ ಎಲ್ಲ ಇಟ್ಬಿಟ್ಟು ಹೋಗೋಣ. ಸಂಜೆ ಗಾಡಿ ಓಡಿಸ್ತವ್ರೆ. ಸಂಜೆ ಬಂದವನೆ. ಇವತ್ತು ಏನೋ ಮೋಡ ಇದೆ. 2 ದಿನ ಚೆನ್ನಾಗಿತ್ತು ಕ್ಲೈಮೇಟು, ಬಿಸಿಲಿತ್ತು. ಇವಾಗ ಮತ್ತೆ ಮೋಡ ಆಗ್ಬಿಟ್ಟಿದೆ. ಬೇಗ ಹೋಗಬೇಕು. ಇದರಿಂದ ಇನ್ನೂ 1 ಅವರ್ ತೋರಿಸ್ತಿದೆ. 9:30 ಅಂತೆ. ಅಲ್ಲಿ 8:00 ಇರೋಕ್ಕೆ ಹೇಳಿದ್ರು. ಇಲ್ಲೇ 8:30 ಇಲ್ಲೇ 8:40 ಆಗಿಬಿಟ್ಟಿದೆ. ಬೆಳಗ್ಗೆ ಇಷ್ಟು ಟ್ರಾಫಿಕ್ ಇದೆ 9 ಗಂಟೆಗೆ. ಇನ್ನು ಮಧ್ಯಾಹ್ನ ನೈಟೆಲ್ಲ ಬಂದರೆ ಏನು ಕತೆ. ಇಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಇದೇ ಥರ ಫುಲ್ ಟ್ರಾಫಿಕ್. ಇದರಲ್ಲಿ ಒಂದು ದಿನ ಹೋಗಬೇಕು. ಲೀಲಾ ಪ್ಯಾಲೇಸ್ 7 ಸ್ಟಾರ್ ಹೋಟೆಲ್. ಇವಾಗ ನಾವು ಹೋಗ್ತಿರೋದು 5 ಸ್ಟಾರ್ ಹೋಟೆಲು. 7 ಸ್ಟಾರ್ ಹೋಟೆಲ್ ಇನ್ನೂ ಒಂದ್ಸರಿನೂ ವಿಸಿಟ್ ಮಾಡಿಲ್ಲ. ನೋಡೋಣ, ಹೋಗೋಣ ಒಂದಿನ ಹೇಗಿರುತ್ತೆ ಅಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ. ನಮ್ಮ ಗಾಡಿ ಬಿಟ್ಟರು ಒಂದಿನ ಸ್ಟೇ ಆಗಲ್ಲ. ಎಲ್ಲ ಅವಾಗ ತುಂಬ ಓಡಾಡ್ತಿದ್ದೆ. ನಾನು ಡೆಲಿವರಿ ಕೆಲಸ ಮಾಡ್ತಿದ್ನಲ್ಲ, ಅವಾಗ ಸಿಕ್ಕಾಪಟ್ಟೆ ಈ ಸೈಡೆಲ್ಲ ನನಗೆ ಹಾಕಿದ್ರೇ ಯಾಕಪ್ಪ ಹಾಕಿದ್ರು ಅನ್ಸ್ಬಿಡೋದು. ಆರ್ಡ್ರ್ ಎಲ್ಲ ಬಿದ್ದರೆ. ಇನ್ನು HL ಹತ್ರ ಇದ್ದೀವಿ. 9-10 ನೋಡಿ ಟ್ರಾಫಿಕ್ ಇಲ್ಲ. ಇಲ್ಲಿ ನಮಗೆ ಒಂದಿನ ಬರೋಕ್ಕೆ ಈ ಥರ ಆಗ್ಬಿಟ್ಟಿದೆ. ಒಂಥರ ಬೇಜಾರಾಗ್ಬಿಡುತ್ತೆ ಈ ಟ್ರಾಫಿಕ್ ಎಲ್ಲ ನೋಡಿ. ಇಲ್ಲಿ ಡೈಲಿ ಈ ರೂಟಿಂದ ಇಲ್ಲಿ ಲೈಕ್ ಇಲ್ಲೆಲ್ಲ ಮನೆ ಎಲ್ಲ ಇರ್ತಾರಲ್ಲ, PG ಮನೆ. ಸೊ ಅವರೆಲ್ಲ ಡೈಲಿ ಅಪ್ ಆ್ಯಂಡ್ ಡೌನ್ ಹೆಂಗೆ ಮಾಡ್ತಾರೋ ದೇವರು. ಆಬ್ವಿಯಸ್ಲಿ ಹ್ಯಾಟ್ಸ್ ಆಫ್ ಅವ್ರಿಗೆಲ್ಲ. ಇಲ್ಲೆಲ್ಲ ಈ ರೋಡಲ್ಲೆಲ್ಲ ಡೈಲಿ ಅಪ್ ಆ್ಯಂಡ್ ಡೌನ್. ಆ ಕಡೆ ಮಾಡಿದ್ರೆ ಟ್ರಾಫಿಕ್ ಮೂವೇ ಆಗ್ತಿಲ್ಲ, ಹಂಗೆ ನಿಂತ್ಕೊಬಿಟ್ಟಿದೆ ಕಾರು. ಸೊ ನಾನು ಒಂದಿನಕ್ಕೆ ಬೇಜಾರು. ನಾನು ಅವಾಗೆಲ್ಲ ನನಗೆ ಇಲ್ಲಿ ಈ ಕಡೆಲ್ಲ ಆರ್ಡ್ರ್ ಬಿದ್ದಾಗ ಯಾಕೆ ಬಿತ್ತು ಅಂತ ಅಂದ್ಬಿಡೋದು ಅನ್ಸೋದು. ಇದು ಬೆಲಂದೂರಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಯಪ್ಪ, ವೈಟ್ ಫೀಲ್ಡು ಬೆಲಂದೂರು ಆಗಲಿ ಒಂದು ಪಕ್ಷ ಇದು ಎಲೆಕ್ಟ್ರಾನಿಕ್ ಸಿಟಿ ಕೆಳಗಡೆಯಿಂದಾನು ಹೋಗ್ಬಿಡ್ಬೋದು. ಆದರೆ ಈ ರೋಡ್ಗಳೈತಲ್ಲ ಟ್ರಾಫಿಕ್ ಹೇಗಿರುತ್ತಂದರೆ ಗಾಡಿ ಮೂವ್ ಆಗೋಕ್ಕೆ ಒಂದೊಂದು ಇದಕ್ಕೆ 10 ನಿಮಿಷ ಆಗ್ಬಿಡುತ್ತೆ ನೋಡಿ. ಇಲ್ಲೆಲ್ಲ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರು 2 ಅವರ್ ಮುಂಚೆನೇ ಬಿಡ್ಬೇಕನ್ಸುತ್ತೆ. ನಮ್ದು ಇನ್ನೇನು ಲೊಕೇಶನ್ ಬಂದ್ಬಿಟ್ಟು ಇನ್ನೂ ಒಂದು 8 ಮಿನಿಟ್ಸ್. ಸೊ ನೋಡೋಣ, ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ. ಟೈಮ್ ಬೇರೆ ಆಗ್ಬಿಟ್ಟಿದೆ. ಎಲ್ಲಾದರೂ ಒಂದು ಬೇಗ ತಿಂಡಿ ಮಾಡಿಕೊಂಡು ಓಡೋದು. ಇಬ್ಬರು ಇಲ್ಲಿ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ದೋಸೆ ಸೈಜ್ ನೋಡಿದ್ರೆ ದೋಸೆ ತಿನ್ನೋಕ್ಕೆ ಅರ್ಧ ಗಂಟೆ ಬೇಕನ್ಸುತ್ತೆ. ಮಸಾಲೆ ದೋಸೆ ತಿಂದ್ಬಿಟ್ಟು ಇಲ್ಲಿಂದ ಪಕ್ಕದಲ್ಲೇ ಇದೆ 500 ಮೀಟರ್ಸು. ಸೊ ತಿಂಡಿ ಬೇಗ ಹೊರಡೋಣ. ಸಂಜೆ ಇಲ್ಲಿ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರ್ಕೊಂಡು 2 ವಡೆ 2 ಇಡ್ಲಿ ಬಂತು. ಬೇಗ ತಿನ್ಬಿಟ್ಟು ಹೋಗೋಣ ಗೈಸ್. ಡ್ರೀಮ್ ಬೈಕ್. ಬಡವ, ದುಡ್ಡಿಲ್ಲ ನನ್ನ ಹತ್ರ. ಫೈನಲಿ ರೀಚ್ ಆದ್ವಿ. ಇದೆ ಹೋಟೆಲ್ 3 5 ಸ್ಟಾರ್ ಪ್ರಾಪರ್ಟಿ. ಒಳಗಡೆ ಮಾನ್ಯತಾ ಇರುತ್ತಲ್ಲ ಅದೇ ಥರ ಇದೆ. ಇಲ್ಲೆಲ್ಲಾದರೂ ಗಾಡಿ ಬಿಡೋಣ ಅಂದರೆ ಯಾವುದು 2 ವೀಲರೇ ಇಲ್ಲ. ಸಂಜೆ ಆ ಕಡೆ ಇಲ್ಲಿ ಯಾರು ಚೆಸ್ ಆಡ್ತಾರೆ ಗೊತ್ತಿಲ್ಲ. ಪಾರ್ಕಿಂಗಲ್ಲಿ ಹೋಗಿ ಚೆಸ್ ಹಾಕಿಟ್ಟವ್ರೆ. ಬಂದ್ವಿ, ರೀಚ್ ಆದ್ವಿ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಕಾರ್ ನೋಡಿ ಗೈಸ್, ನೋಡಿ 5 ಸ್ಟಾರ್ ಪ್ರಾಪರ್ಟಿ ಒಳಗಡೆ. ವ್ಲಾಗ್ ನಾನು ಆ್ಯಕ್ಚುಲಿ ಇದಕ್ಕೆ ಹೋಗಿದ್ವಿ. ಯಾವುದಪ್ಪ ಅದು,
ತಾಜ್ ಅನಿಸುತ್ತೆ, ತಾಜ್ಗೆ ಹೋಗಿದೆ ಬ್ರಿಗೇಡ್ ರೋಡಲ್ಲಿ, ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸಂಜೆ ಚೆಸ್ ಆಡ್ತಾನೆ. ಸೊ ನೋಡಿ ಇಲ್ಲೇ ಕೆಳಗಡೆನೇ ರಿಸೆಪ್ಷನ್ ಹತ್ರನೇ ಇದಿದೆ ಬೇಕ್ರಿ ಐಟಮು. ಆ್ಯಂಡ್ ಹಿಂಗಿದೆ ಲಾಂಜು. ಸೊ ನಮ್ಗೆ ಅಸಿಸ್ಟ್ ಮಾಡೋರು ಒಬ್ಬರು ಬರಬೇಕು, ಅವ್ರು ಕಾಲ್ ರಿಸೀವ್ ಮಾಡಿಲ್ಲ, ಅದಕ್ಕೆ ಇಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ದೀನಿ. ಲೆಟ್ಸ್ ಸಿ ಗೈಸ್. ನಾನು ಯಾಕೆ ಕಟಿಂಗ್ ಮಾಡಿಸ್ದೆ ಅಂತ ರಿಗ್ರೆಟ್ ಆಗ್ತಿದೆ ನನಗೆ. ಕೂದಲು ಬೇರೆ ಇನ್ನೂ ಸೇವ್ ಆಗಿಬಿಟ್ಟಿದೆ. ಯಾಕಂದರೆ ಕಟಿಂಗ್ ಮಾಡಿಸಿದ್ರೆ ಒಂದು 2-3 ಡೇಸ್ ಮುಂಚೆ ಮಾಡಿಸ್ಬೇಕು ಕಟಿಂಗು. ಸೊ ಇವಾಗ ಕಟಿಂಗ್ ಮಾಡಿಸ್ಬಿಟ್ಟು ಹಂಗೆ ಬಂದುಬಿಟ್ಟಿದ್ದೀನಿ. ಕೂದಲು ಬೇರೆ ಹಾಳಾಗ್ಬಿಟ್ಟಿದೆ, ಹಂಗೆ ಬಿಡಬೇಕಾಗಿತ್ತು. ಪೇಷನ್ಸ್ ಅನ್ನೋದಿಲ್ಲ, ಅದು ತುಂಬ ಇನ್ನೂ ಅಸಹ್ಯ ಕಾಣಿಸ್ತಿತ್ತು. ಅದಕ್ಕೆ ಇನ್ನು ಈ ಹೆಲ್ಮೆಟ್ ಎಲ್ಲ ಹಾಕಿದ್ದಕ್ಕೆ ಬೇರೆ ಕೂದಲು ಇನ್ನೂ ಅಸಹ್ಯವಾಗ್ಬಿಟ್ಟಿದೆ. ಆ ಮ್ಯೂಸಿಕ್ ನೋಡಿ, ಆ ಮ್ಯೂಸಿಕ್ ಬರ್ತಿದ್ದಲ್ಲ ಇದೆ, ಆ ಮ್ಯೂಸಿಕ್ ಕೇಳಿದ್ರೇ ಗೊತ್ತಾಗ್ಬಿಡುತ್ತೆ 5 ಸ್ಟಾರ್ ಪ್ರಾಪರ್ಟಿ, 5 ಸ್ಟಾರ್ ಹೋಗ್ತೀವಿ ಅಂತ. ಒಳಗಡೆ ಎಲ್ಲ ಹೇಗಿದೆ, ನಾನು ವಾಶ್ರೂಮ್ಗೆ ಹೋಗಿ ಒಂಚೂರು ಕೂದಲು ಸೆಟ್ ಮಾಡ್ಕೊಳ್ಳೋಣ ಅಂತ. ದಿ ಗ್ರ್ಯಾಂಡ್ ಬಾಲ್ ರೂಮ್. ಓಹೋ ವಾಶ್ರೂಮ್ ನೋಡಿ ಗೈಸ್, ವಾಶ್ರೂಮ್ ನೋಡಿ. ಓ ಮ್ಯಾನ್ ಕ್ರೇಜಿ ಇದೆ, ಒಂಥರ ಪ್ಯಾಲೇಸ್ ಥರ ಇದೆ ವಾಶ್ರೂಮೇ. ಒಂಚೂರು ನನಗೆ ವೀಡಿಯೋ ಆದಷ್ಟು ಕೂದಲು ಮ್ಯಾನೇಜಬಲ್ ಇದ್ದರೆ ಸಾಕು, ಪರವಾಗಿಲ್ಲ, ಅಷ್ಟೇನು ಕಾಣಿಸ್ತಿಲ್ಲ. ಓಕೆ ಅಲ್ಲ, ಔಟ್ಫಿಟ್ ಚೆಕ್ ಮಾಡ್ಕೊಳ್ಳೋಣ ಒಂದ್ಸರಿ, ಎಲ್ಲ ಕರೆಕ್ಟಾಗಿದೆಯಾ. ನಾಡ ಗಿಡ ಆಚೆ ವಾಶ್ರೂಮ್ ಎಲ್ಲ ತೋರಿಸ್ಬೇಕಾ, 5 ಸ್ಟಾರ್ ಪ್ರಾಪರ್ಟಿ ಬೇಡ. ಸೊ ನಾರ್ಮಲ್ಲು ಹ್ಯಾಂಡ್ ಡ್ರೈ ಮಾಡೋದು. ಆ್ಯಂಡ್ ಗೈಸ್, ನಾನು ತಾಜಲ್ಲಿ ಹೋಗಿದ್ದಲ್ಲ, ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಟಿಶ್ಯೂ ಇದೆ, ಆ ತಾಜಲ್ಲಿ ಬಂದು ಇದಿತ್ತು, ಲೈಕ್ ನ್ಯಾಪ್ಕಿನ್ ಇತ್ತು. ಸೊ ಆ ನ್ಯಾಪ್ಕಿನ್ ಬಂದ್ಬಿಟ್ಟು ಒಬ್ಬರು ಇಬ್ರಿಗಲ್ಲ, ಅದು ಲೈಕ್ ಎಷ್ಟು ಜನ ಬರ್ತಾರೆ ಎಲ್ರಿಗೂ ಲೈನಾಗಿ ಹಿಂಗೆ ಜೋಡಿಸ್ಬಿಡ್ತಾರೆ, ಎಷ್ಟು ಜನ ಬೇಕಾದರೂ ತೊಗೊಂಡು ಹೋಗ್ಬೋದು. ಸೊ ಆ ಥರ ನ್ಯಾಪ್ಕಿನ್. ಬಟ್ ಅಲ್ಲಿ ಬರೋರೆಲ್ಲ ಲೈಕ್ ಏನಪ್ಪ ರಿಚ್ಚು, ಆಮೇಲೆ ಸೊ ಅಫಿಷಿಯಲ್ಸ್ ಅಲ್ವಾ, ಸೊ ಅವರೆಲ್ಲ ಆ ಥರ ತೊಗೊಂಡು ಹೋಗೋಲ್ಲ, ಅಲ್ಲೇ ಹೊಡ್ಸ್ಬಿಟ್ಟು ಹಂಗೆ ಇಟ್ಬಿಡ್ತಾರೆ. ಈ ಟ್ಯಾಪ್ ನೋಡಿ, ಇದು ಗೋಲ್ಡ್ ಇರುತ್ತಾ 5 ಸ್ಟಾರ್ ಪ್ರಾಪರ್ಟಿ ಅಂದರೆ ಹಿಂಗೆ ಸೆನ್ಸರ್. ಓ ಜೆಲ್ ಇದು. ಫ್ಯೂ ಇಯರ್ಸ್ ಬ್ಯಾಕ್ ಇಟ್ ವಾಸ್ ಎ ಡ್ರೀಮ್, ಈ ಥರ ಬಂದ್ಬಿಟ್ಟು 5 ಸ್ಟಾರ್ ಪ್ರಾಪರ್ಟಿ ಒಂದ್ಸರಿ ವಿಸಿಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗ ಲೈಕ್ ರೀಸೆಂಟ್ಲಿ ಒಂದು 2 ಸತಿ ಬಂದ್ಬಿಟ್ಟೆ. ಐ ನೋ ಲೈಕ್ ಅದೇನು ದೊಡ್ಡ ಅಚೀವ್ಮೆಂಟ್ ಇಲ್ಲ, ಬಟ್ ಯಾ ನನಗೆ ಐ ಫೀಲ್ ಲೈಕ್ ಇಟ್ಸ್ ಆನ್ ಅಚೀವ್ಮೆಂಟ್. ನಾವು ನಮ್ಮ ಕೆಲಸ ನಮಗೆ ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಿಸಿದೆ ಅಲ್ಲ, ಸೊ ರಿಯಲಿ ಫೀಲ್ ಗ್ರೇಟ್ ಈ ಥರ ಬಂದು 5 ಸ್ಟಾರ್ ಪ್ರಾಪರ್ಟಿಯಲ್ಲಿ. ಸೊ ನೋಡಿ ಚೆನ್ನಾಗಿದೆ ಒಂಥರ ಎಲ್ಲ. ಇವಾಗ ಟರ್ಫ್ ಹತ್ರ ಹೋಗ್ತಾ ಇದ್ದೀವಿ, ಹಿಂದೆ ಪ್ಲೇಯರ್ಸ್ ಹೋಗ್ಬೋದು. ಗೈಸ್ ಶೂಟ್ ಎಲ್ಲ ಮುಗೀತು, ಪ್ಲೇಯರ್ಸ್ ಎಲ್ಲ ಮುಗೀತು, ಬಟ್ ಇನ್ನು ನಮ್ಮ ಶೂಟ್ ಇದೆ. ಬಟ್ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಶೂಟ್ ಮಾಡೋಕ್ಕೆ ಬಿಸಿಲು ಕರೆಕ್ಟಾಗಿ ಮೇಲೆ ಇದ್ದರೆ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಬಿಸಿಲು ಮೇಲೆ ಇದ್ದರೆ ಶ್ಯಾಡೋ ಹಂಗೆ ಬಿಡುತ್ತೆ, ಇನ್ನು ನಾವೇ ಕಲರ್ಗೆ ಅದು ಚೆನ್ನಾಗಿ ಬರೋಲ್ಲ ಶೂಟ್ ಮಾಡೋದಕ್ಕೆ. ಸೊ ಏನು ಮಾಡೋಣ ಅಂತ ಅಂದರೆ, ಬ್ಯಾಟ್ ಟು ಬಾಲು ಯಾವ ಬ್ಯಾಟ್ ನಾವು ಆಡ್ತಿದ್ವಲ್ಲ, ಸೊ ಅದೇ ಬ್ಯಾಟ್ ಬೇಕಂತೆ. ಸೊ ಅದರಿಂದ ನಾವು ಬೇರೆ ಬ್ಯಾಟಲ್ಲಿ ಮಾಡಿದ್ರೆ ಬ್ರ್ಯಾಂಡ್ ಅಲ್ವಾ, ಸೊ ಅವರೆಲ್ಲ ಒಂದೊಂದು ಕ್ಲೀನಾಗಿ ನೋಡ್ಬಿಟ್ಟೆ ಮಾಡೋದು. ಸೊ ಆಮೇಲೆ ನಾವು ಶೂಟ್ ಮಾಡಿರೋದೆಲ್ಲ ಮತ್ತೆ ರೀಶೂಟ್ ಮಾಡಿಸ್ತಾರೆ, ಅದೇ ಬ್ಯಾಟ್ ಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಇವಾಗ ಆ ಬ್ಯಾಟ್ ಬಾಲ್ ತೊಗೊಂಡು ಹೋಗೋಣ ಅಂದರೆ, ಆ ಬ್ಯಾಟ್ ಬಾಲ್ ಒಂದೇ ಇರೋದು, ಒಂದೇ ಸೆಟ್ ಇರೋದು. ಅದು ಇವಾಗ ಇನ್ನೂ ಕ್ರಿಯೇಟರ್ಸ್ ಎಲ್ಲ ಬರ್ತಾರೆ, ಸೊ ಅವ್ರ ಕ್ರಿಯೇಟರ್ಸ್ ಎಲ್ಲ ಬಂದು ಇಲ್ಲಿ ಮಾಡಿಬಿಟ್ಟು ಹೋಗೋಕ್ಕೆ ಆ ಬ್ಯಾಟ್ ಇಲ್ಲೇ ಇರಬೇಕು. ಇವಾಗ ನಾವು ಅಲ್ಲಿ ಮನೆ ಹತ್ರ ಹೋಗಿ ಮಾಡೋಣ ಅಂತ ಅಂದರೆ ಏನು, ಆ ಬ್ಯಾಟ್ ಬಾಲ್ ಬೇಕು, ಅವ್ರು ಇರೋದು ಇಲ್ಲಿ, ನಾವು ಇಲ್ಲಿಂದ 22 ಕಿಲೋಮೀಟ್ರ್ ಬ್ಯಾಟ್ ಬಾಲು. ಸೊ ಅದಕ್ಕೆ ಒಂದು ಇಶ್ಯೂ ಆಗ್ತಿದೆ, ಏನು ಮಾಡೋದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಏನು ಮಾಡೋದು ಅಂದರೆ, ಒಂದು 3-4 o'clock ಹಂಗೆ ಎಲ್ಲ ಇಲ್ಲೇ ಎಲ್ಲಾದರೂ ಚಿಲ್ ಮಾಡ್ಕೊಂಡು ನಾನು ಮೂವಿ ಹೋಗೋಣ. ಅಬ್ಸೆಷನ್ ಮೂವಿ ಚೆನ್ನಾಗಿದೆ ಅಲ್ಲ, ಸೊ ಅದೇ ಸಂಜೆಗೆ ಹೇಳಿದ್ದೀನಿ ಎಲ್ಲಾದರೂ ಇದ್ದರೆ ನಿಯರ್ ಬೈ ನೋಡು ಹೋಗೋಣ ಅಂತ. ಟೈಮ್ ಇವಾಗ 11:30, ಹೆಂಗಾದರೂ ಒಂದು 2:30-3 o'clock ಹಂಗೆ ಟೈಮ್ ಪಾಸ್ ಮಾಡಿಬಿಟ್ಟು ಬಂದು ಇಲ್ಲೇ ಮ್ಯಾಚ್ ಆಡಬೇಕು. ಈ ಬ್ಯಾಟ್ ಬಾಲ್ಗಂತಲೇ ಫುಲ್ ಸಮಸ್ಯೆ ಆಗ್ತಿದೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಅಂದ್ಬಿಟ್ಟು, ಯಾಕಂದರೆ ಇವತ್ತೇ ಮುಗಿಸ್ಬೇಕು ನಾನು, ಸುಮ್ಮನೆ ನಾಳೆ ತನಕ ಇಟ್ಕೊಂಡಿದ್ರೆ ಇನ್ನೂ ಬೇರೆ ಕೆಲಸನೂ ಇದೆ. ಬ್ಯಾಟ್ ಬಾಲು ನಾಳೆ ಮಾಡೋಣ ಅಂದರೆ, ಈವ್ನಿಂಗ್ ಬ್ಯಾಟ್ ಬಾಲ್ ತೊಗೊಂಡು ನಾನು ನಾಳೆ ಶೂಟ್ ಮಾಡೋಣ ಅಂತಂದರೆ ಏನಾಯಿತು, ಅವರು ನಾಳೆ ಮೈಸೂರಿಗೆ ಹೋಗ್ತಾರೆ ಆ ಬ್ಯಾಟ್ ಬಾಲ್ ತೊಗೊಂಡು. ಸೊ ಅದು ಅವ್ರಿಗೂ ಬೇಕಾಗುತ್ತೆ, ಏನು ಮಾಡೋದು ಗೊತ್ತಿಲ್ಲ. ಅದಕ್ಕೆ ಇವಾಗ ಕಾಯಲೇಬೇಕು 3-4 ಅವರು. ನೋಡೋಣ, ಟೈಮ್ ಪಾಸ್ ಮಾಡಲೇಬೇಕು. ಗೈಸ್, ನಾನು ಸಂಜಯ್ ನೆಕ್ಸಸ್ ವೈಟ್ ಫೀಲ್ಡಿಗೆ ಬಂದಿದ್ದೀವಿ. ಸುಮ್ಮನೆ ಇವಾಗ ಮಾಡೋಕ್ಕೇನು ಕೆಲಸ ಇಲ್ಲ ಅಲ್ಲ, ಅದಕ್ಕೆ ಬುಕ್ ಲೈಬ್ರರಿ ನೋಡಿ. ಹಾಂ ಚೆನ್ನಾಗಿದೆ ಅವ್ರ ಬುಕ್ಸ್ ಅದ. ಅವಾಗಲೇ ಓದಿಲ್ಲ, ಇವಾಗ ಏನು ಓದ್ತೀಯ ಬಾ ಸುಮ್ಮನೆ ನೋಡಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಒಳ್ಳೆ ಬುಕ್ ಸಜೆಸ್ಟ್ ಮಾಡ್ತಾರೆ. ಹಾಂ, ಡಾಕ್ಟರ್ದಾ ಹಿಂಗೇನಾದರೂ ಬಟ್ಟೆ ನೋಡೋಣ ಅಂತ ಬಂದ್ವಿ. ಚೆನ್ನಾಗಿದೆ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಅಕ್ಕ ದೊಡ್ಡದಿದೆ. ಸಂಜೆ ಎಲ್ಲೋ ಬುಕ್ಸ್ ನೋಡೋಣ ಅಂತ ಅಂದ್ಬಿಟ್ಟು ಕರ್ಕೊಬಂದ. ಬುಕ್ಸ್ ವರ್ಲ್ಡ್
ಏನೋ ಬುಕ್ಸ್ ಓದೋಣ ಅಂತೆ. ಇದ್ದಿದ್ದು ಬುಕ್ಸೇ ಓದ್ತಿರ್ಲಿಲ್ಲ, ನಾವು ಬುಕ್ಸ್ ಓದ್ತಿದ್ರೆ ಇಲ್ಲಿ ಇರ್ತಿದ್ವ ಸಂಜೆ. ಎರಡು ಬುಕ್ ಚೆನ್ನಾಗಿದೆ ಅಂತೆ, ಸೇಮ್ ಆಥರ್ ಅಂತೆ. ಐ ಕ್ಯಾನಾಟ್ ಸೇ ಗುಡ್ ಬೈ ಟು ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಲಿವಿಂಗ್. ಓಹೋ, ಇದೆಲ್ಲ ಓದ್ತೀಯ ನೀನು? ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ? ಸಂಜೆ ನಾನು ನಂಬಕ್ ಆಗ್ತಿಲ್ವಲ್ಲ, ಇಷ್ಟೆಲ್ಲ ಓದ್ತಾನ ಇವನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕು ಅಂತ. ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ? ಹಾ, ಥ್ಯಾಂಕ್ ಯು ಫಾರ್ ಲಿವಿಂಗ್ ಆ್ಯಂಡ್ ಐ ಕ್ಯಾನಾಟ್ ಸೇ ಗುಡ್ ಬೈ ಟು ಯು. ಓದು ನೀನಾದ್ರೂ ಉದ್ಧಾರ ಆಗು. ಇಲ್ಲಿ ಕೂತ್ಕೊಂಡು ಓದ್ಬೋದು, ಏನಿತ್ತು ತೊಂದರೆ ಇಲ್ಲ. ಚೆನ್ನಾಗಿದಲ್ಲ ಒಂಥರ ಕಲರ್ಫುಲ್ ಆಗಿ ಎಲ್ಲ ಓದಕ್ಕೆ. ಎಲ್ಲ ಓದ್ಬೇಕು ಅನ್ಸುತ್ತೆ, ಬಟ್ ಬೇಜಾರು ಓದಕ್ಕೆ. ಏನೋ ಫೋಟೋ ಇದ್ರೆ ಓದಕ್ಕೆ ಅನ್ಸುತ್ತೆ. ಇವಾಗ ಇಲ್ಲಿಂದ ಹೊಡ್ತಾ ಇದೀವಿ, ಆಚೆ ಹೋಗ್ಬಿಟ್ಟು ಏನೋ ತಿನ್ಬಿಟ್ಟು ಹೋಗೋಣ ಅಂತ. ಟೈಮ್ ಆಲ್ರೆಡಿ 1:15 ಆಗಿದೆ. ಆಚೆ ಹೋಗೋಣ ಅಂತ ಇದ್ವಿ ತಿನ್ನಕ್ಕೆ, ಬಟ್ ಅಷ್ಟರಲ್ಲಿ ಇಲ್ಲೊಂದು ಇದು ನೋಡಿದ್ವಿ, ಮಾಲ್ ಹೊರಗಡೆನೆ ಕೆಫೆ ಇತ್ತು, ಮಾರ್ಕೆಟ್ ಕೆಫೆ ಅಂತ. ಸೊ ಬಂದು ನೋಡೋಣ, ಇಲ್ಲೇನೋ ಟ್ರೈ ಮಾಡೋಣ ಅಂತ. ಸೊ ಇದೊಂದು ತೊಗೊಂಡಿದ್ದೀವಿ, ಚಿಕನ್ ಪಿಜ್ಜಾ ಸಖತ್ತಾಗಿದೆ. ಆ್ಯಂಡ್ ನೋಡಿ ಬರೀ 80 ರೂಪೀಸ್ ಅಂತೆ, ಇದು 75. ಸೊ ಎಲ್ಲ ಇಷ್ಟು ಕಡಿಮೆ ಪ್ರೈಸ್ ಇದೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಲೆಟ್ಸ್ ಟ್ರೈ. ಒಂದೇ ಒಂದು ತೊಗೊಂಡಿದ್ದೀವಿ, ಒಂದು ತೊಗೊಂಡು ಇಬ್ಬರು ಅರ್ಧ ತಿನ್ನೋಣ. ಆಚೆ ಬಂದ್ಬಿಟ್ಟು ಏನಾದರೂ ಆ್ಯಸ್ ಯೂಶಲ್ ಸ್ವಲ್ಪ ಹೆವಿಯಾಗಿ ತಿನ್ನೋಣ. ಇದು ಜಸ್ಟ್ ಸುಮ್ಮನೆ ಒಂದು ಸ್ನ್ಯಾಕ್ಸ್ ಥರ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇಷ್ಟು ಕಡಿಮೆ ಪ್ರೈಸ್ ಹಾಕೋರೆ ಅಂದರೆ ಹೇಗಿರುತ್ತೆ ಟೇಸ್ಟ್ ಒಂದು ಡೌಟು, ಅದಕ್ಕೆ ಚೆಕ್ ಮಾಡೋಣ ಹೇಗಿರುತ್ತೆ ಅನ್ಸುತ್ತೆ. ಚೆನ್ನಾಗಿದ್ರೆ ಕೊಡ್ತೀವಿ, ಚೆನ್ನಾಗಿಲ್ಲ ಅಂದರೆ ಡಿಶ್ನ ತೆಗಿತೀವಿ. ಕೇಕ್ ಎಲ್ಲ ಇಟ್ಟಾರೆ ನೋಡಿ. ನನಗೆ ಇದು ಇಷ್ಟ ಆಯಿತು ನೋಡಿ, ಚೆನ್ನಾಗಿದೆ ಅಲ್ಲ ಒಂಥರ ಮ್ಯಾಂಗೋ ಲೋವರ್ಸ್ ಚೆನ್ನಾಗಿದೆ ಒಂಥರ ಫುಲ್ಲು. ನೋಡಿ ಬಂದಿದೆ ಏನು ಮಾಡಿರೋದು ನೋಡಿ ತಿನ್ಬೇಕಂತ ಅನಿಸ್ತಿಲ್ಲ. ತಿನ್ಬಿಟ್ಟು ರಿವ್ಯೂ ಕೊಡ್ತೀನಿ ಈಗ, ನೋಡೋಣ ಹೇಗಿದೆ. ಆಯಿತಾ ಸ್ನ್ಯಾಪು ನೋಡೋಣ. ಸಂಜೆ ಕೊಟ್ಟಿರೋ ರಿಯಾಕ್ಷನ್ನು ವರ್ತಾ ಅಥವಾ ಡೋ ಮಾಡೋದು ನಾನು. ಹೆಂಗಿದೆ? ಚೆನ್ನಾಗಿದೆ 80 ರೂಪೀಸ್ಗೆ ವರ್ತ್. ಚೆನ್ನಾಗಿದೆಯಾ? ಆಲ್ ವೆರೈಟಿ ಆಫ್ ಮ್ಯಾಂಗೋ ಇದೆ ನೋಡಿ. ಮಲ್ಲಿಕಾಯಿ ಒಂದೊಂದು ಈ ಮಾವಿನಕಾಯಿ ನೋಡಿ ಎಷ್ಟು ದೊಡ್ಡದೈತೆ. ಸಂಜೆ ಕೈಯಲ್ಲಿ ಎತ್ತದು ಇದು ನೋಡಿ ಎಷ್ಟು ದೊಡ್ಡದೈತೆ ಅದು. ವಾಟರ್ ಮಿಲನ್ ಅಂತ ಎಲ್ಲ ದೊಡ್ಡದಿದೆ. ಕೆಜಿ 120 ರೂಪಾಯಿ. ಇದು ಎಷ್ಟು ದೊಡ್ಡದಿದೆ. ಇದೆಲ್ಲ ಫುಲ್ ಇಂಜೆಕ್ಷನ್, ಇದೆಲ್ಲ ಬೇಡ, ಇದೆಲ್ಲ ತಿನ್ಬೇಡಿ ಗೈಸ್. ಡಾಕ್ಟರ್ ಹೇಳ್ತವ್ರೆ ಕೇಳಿ ಗೈಸ್. ಡಿಸ್ಟಿಂಕ್ಷನ್ ಬೇರೆ ಡ್ಯಾಮೇಜ್ ಆಗಿದ್ರು ಓಕೆ. ನೋಡಿ ಗೈಸ್, ಇಲ್ಲೂ ಎಷ್ಟು ಮಾವಿನಕಾಯಿ ಇದೆ ನೋಡಿ. ಫುಲ್ಲು ಮಾವಿನಕಾಯಿ ಎಲ್ಲ ಒಂದೊಂದು ಇದರಲ್ಲೂ ಇರುತ್ತಲ್ಲ ಹೆಸರು. ಲೈಕ್ ನನಗೆ ಗೊತ್ತಿಲ್ಲ ಅಷ್ಟೊಂದು, ನನಗೆ ಬಾದಾಮಿ ಒಂದೇ ಗೊತ್ತು. ಸೊ ನೋಡಿ ಗೈಸ್, ಲೆಟ್ಸ್ ಗೋ. ಆ್ಯಪ್ ಇನ್ಸ್ಟಾಲ್ ಮಾಡಿದ್ರೆ ಫಸ್ಟ್ ಟೈಮ್ ನಿಮಗೆ ಪಾರ್ಕಿಂಗ್ ಬಂದು ಫ್ರೀ ಅಂತೆ. ಸೊ 50-60 ರೂಪಾಯಿ ಇತ್ತು ನಮ್ಮದು. ನೋಡಿ ಸ್ಕ್ಯಾನರ್ ತೋರಿಸಿದ್ದಕ್ಕೆ ಸೊ ಅವರೇ ಬಂದರು ಪಾಪ, ಬಂದು ನಮಗೆ ಲೈಕ್ ವೀಡಿಯೋ ನೋಡಿದ್ರು ಅವರು. ಸೊ ಬಂದು ನಮಗೆ 50-60 ರೂಪಾಯಿ ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬ್ರೋ. ವೀಡಿಯೋ ನೋಡ್ತೀವಿ. ಅದೇ ಥರ ನಾವು ಬೆಳಗ್ಗೆ ಬಂದ್ವಿ, ಇನ್ವೆಸ್ಟ್ ಮಾಡೋಕ್ಕೆ ಬೆಳಗ್ಗೆ ಬಂದ್ವಿ. ಈ ಥರ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದಿನ ಫುಲ್ ಪಾರ್ಕಿಂಗ್ ಚಾರ್ಜಸ್ ಇರೋದು. ಬಟ್ ಒಂದೇ ಸರಿ ಗೈಸ್, ನೀವು ಒಂದೇ ಸರಿ ಜಸ್ಟ್ ಸ್ಟಾರ್ಟಿಂಗ್ ಒಂದೇ ಸರಿ, ಅವಾಗ ಆಗಲ್ಲ. ಸೊ ನಮ್ಮದು ಫಸ್ಟ್ ಟೈಮ್ ಮಾಡಿದ್ದಕ್ಕೆ ಆಯಿತು. ಥ್ಯಾಂಕ್ ಯು. 50 ರೂಪಾಯಲ್ಲಿ ಹೋಗಿ ಆರಾಮಾಗಿ ಜ್ಯೂಸ್ ಕುಡಿಯೋಣ. ಜೀವನ ನಡೆಸ್ಕೊಂಡು 50 ರೂಪಾಯಿ ಸಂಜೆ ಜೀವನ ನಡೆಸ್ತಾರಂತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಾವು ಇನ್ನೂ ಹೋಗೂ ಇಲ್ಲ, ಲೈಕ್ ಆ ದಾರಿ ಹತ್ರನೂ ಆ ಟ್ರಾಫಿಕಲ್ಲೂ ಹೋಗಿಲ್ಲ. ಆದರೆ ಇಲ್ಲಿಂದ ಆ ಟ್ರಾಫಿಕ್ ನೋಡಿದ ತಕ್ಷಣವೇ ಸುಸ್ತಾಗೋಯ್ತು. ಯಪ್ಪ, ಅಲ್ಲಿ ಕಾಣಿಸ್ತಿರೋ ತನಕ ಫುಲ್ ಟ್ರಾಫಿಕ್ಕು. ಶೋ ದೇವ್ರೆ, ನಿಜ ಈ ರೋಡಲ್ಲಿ ಡೈಲಿ ಓಡಾಡೋರಿಗೆ ಬಿಗ್ ಸಲ್ಯೂಟ್, ಹ್ಯಾಟ್ಸ್ ಆಫ್ ಟು ಯು. ಸೀರಿಯಸ್ಲಿ ಯಾರ್ಯಾರು ಓಡಾಡ್ತೀರಾ ಈ ರೋಡಲ್ಲಿ ಕಮೆಂಟ್ ಹಾಕಿ. ಬೆಲಂದೂರು ರೋಡ್ ತಾನೆ ಸಂಜೆ ಇದು? ಮಾರ್ತಳ್ಳಿ ರೋಡು. ನಿಜ ಹೆಂಗೆ ಓಡಾಡ್ತಿರೋ ಗುರು ದೇವ್ರನೇ. ಹೋಗ ಮುಖ ಟೀಕ ಮುಚ್ಕೊಂಡು. ಬಸ್ ನೋಡಿ ಹೆಂಗಿದೆ, ಫುಲ್ ಓಪನ್. ಸನ್ರೂಫ್ ನೋಡಿ. ಗೈಸ್, ನಮಗೆ 6 ಗಂಟೆ ತೋರಿಸಿದ್ದು ರೀಚ್ ಆಗೋಕ್ಕೆ. ಇವಾಗ ಟೈಮ್ ಬಂದು 5:30 ಆಗಿದೆ. ಅರ್ಧ ಗಂಟೆ ಮುಂಚೆ ತಗೊಬಂದ. ದಟ್ಸ್ ದಿ ಲೈಕ್ ಪ್ಲಸ್ ಪಾಯಿಂಟು. ಬಟ್ ನನ್ನ ಗಾಡಿ ಯಾರೇನು ಮಾಡೋಣಂದ್ರೆ ಯಾವ ಹಳ್ಳನೂ ನೋಡ್ತಿಲ್ಲ, ಬಿಟ್ಟು ಇದು ಮಾಡ್ತವನೆ. ಅಕ್ಕ ಇವಾಗ ಹೋಗಿ ಗಾಡಿ ನನ್ನ ಸರ್ವಿಸ್ ಕೊಡಬೇಕು, ಆ ಥರ ಓಡಿಸ್ಕೊ ಬಂದವನೆ. ಏನಾದರೂ ಆಗಬೇಕಲ್ಲ ಗಾಡಿ. ಸ್ವಲ್ಪ ಕಮಿಟ್ಮೆಂಟ್ ಇದೆ ಗೈಸ್, ಸ್ವಲ್ಪ ಕಮಿಟ್ಮೆಂಟ್ ಇದೆ. ಲೂಲು ಮಾಲಲ್ಲಿ ಗರ್ಲ್ ಫ್ರೆಂಡ್ ವೇಟ್ ಮಾಡ್ತಾರೆ ಸಂಜೆಗೆ. ವಿಷಯ ಅಯ್ಯಯ್ಯೋ ಗುಡ್ಬಿಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗೂಟು.
ಆಂಟಿ ನೋಡಿ ಆಂಟಿ ಏನಂತ ಕೇಳಿ. ಇಲ್ಲ ಇಲ್ಲ ಇದೆಲ್ಲ ಕಟ್ಟಾಗಲ್ಲ, ಹಾಕ್ತೀನಿ. ಅರ್ಧ ಗಂಟೆ ಬೇಗ ಕರ್ಕೊ ಬಂದವನು. ಬಟ್ ಗಾಡಿ ಕಂಡೀಷನ್ ನೋಡ್ಬೇಕು, ಫುಲ್ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಎಲ್ಲ ಯಾವ್ದು ಅಲ್ಲಾಡ್ತಿಲ್ಲ ಅಂತ ಇಲ್ಲ, ಎಲ್ಲ ಅಲ್ಲಾಡ್ಸ್ಬಿಟ್ಟು ಅವ್ನ ಗಾಡಿ. ಅವ್ನು ಡಿಯೋ ಇದೆ ಮನೆ ಹತ್ರ ನಿಂತಿ. ಅದಕ್ಕೆ ಪಾಪ ಆ ಗಾಡಿ ನಾನು ನೆನ್ಸ್ಕೊಂಡ್ರೆ ಇವ್ನ ಗಾಡಿ ಡಿಯೋ ನನಗೆ ಬೇಜಾರಾಗ್ತಿದೆ ಪಾಪ. ಆ ಗಾಡಿ ಎಷ್ಟೆಲ್ಲ ಅನುಭವಿಸಿರಲ್ಲ. ಇವನ ಹತ್ರ ಬೇರೆ 2-3-4 ವರ್ಷದಿಂದ ಇದೆಯಾ ಯಾವುದು ನಿಮ್ ಗಾಡಿ ಡಿಯೋ? 6 6 ವರ್ಷದಿಂದ ಆ ಗಾಡಿ ಎಷ್ಟೆಲ್ಲ ಅನುಭವಿಸಿರ್ಬೇಕು ಹೇಳಿ. ಕಾಪವನ್ನು ತರಕ್ ಬಿಡಲ್ಲ, ದೇವರೇ ಬಂದ್ರು ಬಿಡಲ್ಲ. ಆದ್ರೆ ನಾನು ಬಿಡ್ತೀನಿ. ರೂಟ್ ಗೊತ್ತಿರೋನು ಎಲ್ಲಿ ಬೇಕಾದ್ರೂ ವಾಸಿ ಆಗ್ಬೋದು. ಇವನ್ನೆಲ್ಲ ನಂಬೋದು. ಬಟ್ ಹೆಂಗ್ ಗೊತ್ತಾ, 70-30% ಚಾನ್ಸಸ್. 70% ನಂಬಾರ್ದು, 30% ಇರುತ್ತೆ. ಬಟ್ ನಾವೆಲ್ಲ ಬಾಯ್ಸ್ ಹೆಂಗ್ ಗೊತ್ತಾ, ನಾವು 30% ಇದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಂಬಿಟ್ಟು ಹೋಗ್ತೀವಿ. ಆದ್ರೆ ಅವನು ಮಾಡೋದು ಮಾಡ್ಬಿಟ್ಟಿರ್ತಾನೆ ಆಲ್ರೆಡಿ. ಒಂದು ತಪ್ಪು ಕೆಲಸ, ತಪ್ಪು ರೂಟ್ ಆಗಿರುತ್ತೆ, ಅಥವಾ ಅದು ರಾಂಗ್ ರೂಟ್ ಆಗಿರುತ್ತೆ. ಏನಾದ್ರೂ ಒಂದು ಒಟ್ಟಿನಲ್ಲಿ ಅದು ಇಲ್ಲನೇ ಆಗಿರುತ್ತೆ. ಏನ ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ. 50-50 ಇರಬೇಕು. ಇವ್ನು ಮಾಡೋದು 30% ಸರಿ, ಮಿಕ್ಕಿದ್ದು 70% ಎಲ್ಲ ಪ್ರಜ್ವಲ್ ನೋಡಿದ್ರೆ ಪಕ್ಕ ಅಗ್ರಿ ಮಾಡ್ತಾನೆ. ಅವ್ನು ಬೈಕೋತಾನೆ. ಇವನ್ನ ನಂಬ್ಕೊಂಡು ಯಾವುದೂ ಇದು ಮಾಡಬಾರ್ದು. ಓಕೆ, ಇಟ್ಸ್ ಓಕೆ, ಇಟ್ಸ್ ಹ್ಯಾಪನ್ಸ್. ಕಟ್ ಮಾಡಿ ಸೌಂಡ್ ಬರ್ತಾರೆ. ಅವ್ರ ಗರ್ಲ್ ಫ್ರೆಂಡ್ ಕಾಲ್ ಮಾಡ್ತಾನೆ. ಡಿಪ್ರೆಷನ್ ಅಲ್ಲಿ ನನಗೆ ಆಗ್ತಾ ಇಲ್ಲ. ಒಂದು ನನ್ನ ಡ್ರಾಪ್ ಮಾಡ್ಬಿಟ್ಟು ಇವಾಗ ಹೋಗ್ತಾವನೆ ಈ ಗಾಡಿನ ಹಾಳು ಮಾಡೋದಕ್ಕೆ. ಓಕೆ ಸಂಜಯ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಹುಷಾರು, ಸಿಗೋಣ ಆಮೇಲೆ. ಬಾಯ್. ಯಾ ಬಾಯ್. ಅವರೇ ಲೂಲು ಮಾಲಲ್ಲಿ ಗರ್ಲ್ ಫ್ರೆಂಡ್ ವೆಯ್ಟ್ ಮಾಡ್ತಾರಂತೆ. ಇಲ್ಲ ಗೈಸ್, ಪಾಪ ಫ್ರೆಂಡ್ ವೆಯ್ಟ್ ಮಾಡ್ತಾವ್ರೆ. ಬನ್ನಿ ನಮ್ದು ಆಯ್ತು, ಇವಾಗ ಹೋಗೋಣ ಗೈಸ್. ಅದೊಂದು ಥಾಟ್ ಇದೆ, ಅದು ನೋಡಿದ್ದೀರಾ? ಲೈಕ್ ಎಂಡಿಂಗ್ ಕೂಡ ಬಂದ್ಬಿಟ್ಟು ಒಂಥರ ಬ್ಯೂಟಿಫುಲ್ ಆಗಿರುತ್ತೆ ಅಂತ. ಈ ಸನ್ಸೆಟ್ನ ಇಟ್ಬಿಟ್ಟು ಒಂದು ಎಕ್ಸಾಂಪಲ್ ಕೊಡ್ತಾರೆ ಗೊತ್ತಾ. ಎಂಡಿಂಗ್ ಎಲ್ಲ ಎಂಡಿಂಗು ಒಂಥರ ಹರ್ಟ್ ಆಗೋದು ಆ್ಯಂಡ್ ಒಂಥರ ಸ್ಯಾಡ್ ಆಗಿರುತ್ತೆ ಅಂತ ಇಲ್ಲ. ಎಂಡಿಂಗ್ ಇಸ್ ಆಲ್ಸೋ ಲೈಕ್ ಎಂಡಿಂಗ್ ಒಂಥರ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದೇನೋ ಗೊತ್ತಿಲ್ಲ, ನಂಗೆ ಕರೆಕ್ಟಾಗಿ ಕೋಡ್ ಗೊತ್ತಿಲ್ಲ. ಬಟ್ ಅದೊಂದು ಕೇಳಿರ್ತೀರಾ, ನೋಡಿರ್ತೀರಾ. ಸೊ ನೋಡಿ, ಲೈವ್ ಎಕ್ಸಾಂಪಲ್. ಸೆಟ್ ಈ ಕಡೆ ಬಂದ್ಬಿಟ್ಟು ಚಂದ್ರ ಕಾಣಿಸ್ತಿದೆ ಆ್ಯಂಡ್ ಈ ಕಡೆ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ. ಅದು ನೋಡಿದ ತಕ್ಷಣ ಆ ಥಾಟ್ ಎಕ್ಸಾಂಪಲ್ ಕೊಡ್ತಾರಲ್ಲ, ಅದು ಮೈಂಡಿಗೆ ಬಂತು. ಅದಕ್ಕೆ ನಿಮಗೂ ಒಂದ್ಸರಿ ತೋರಿಸೋಣ ಅಂತ. ಸೊ ಎವ್ರಿ ಡೇ ಲೈಕ್ ಪ್ರತಿದಿನವೂ ಇದೇ ಥರ ಇರುತ್ತೆ. ಒಂಥರ ಸನ್ಸೆಟ್ಟು ನಮ್ಮ ಮನೆ ಹತ್ರ ನೋಡೋಕ್ಕೆ ಒಂಥರ ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಗೈಸ್, ಮನೆಗೆ ಬಂದು ಒಂಚೂರು ರೆಸ್ಟ್ ತಗೋತಿದ್ದೆ ಆ್ಯಂಡ್ ಇವಾಗ ಯೂಟ್ಯೂಬಲ್ಲಿ ವೀಡಿಯೋ ಒಂದು ಅಪ್ಲೋಡ್ ಮಾಡ್ತಿದ್ದೆ. ಸೊ ಅದೇ ಒಂಚೂರು ಕೆಲಸ ಇತ್ತು, ಎಲ್ಲ ಮುಗಿಸ್ಬಿಟ್ಟು ರೆಸ್ಟ್ ತೊಗೊಂಡಿದ್ದಾಯಿತು ಆ್ಯಂಡ್ ಅಂಗಡಿಗೆ ಹೋಗಿ ಬಂದೆ. ಮಮ್ಮಿ ಒಂಚೂರು ಅಂಗಡಿ ಕಳಿಸಿದ್ರು, ಎಲ್ಲ ಮುಗಿಸ್ಬಿಟ್ಟು ಇವಾಗ ಕೂತಿದ್ದೀನಿ. ನೋಡೋಣ ಆಮೇಲೆ ಸಿಗೋಣ. ಹೋಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಫ್ರೆಶ್ ಆಗಬೇಕು. ಈ ಹೋಗಿ ಬರೋ ಟ್ರಾಫಿಕಲ್ಲೇ ಸುಸ್ತಾಗ್ಬಿಟ್ಟಿದೆ. ಅಮ್ಮ ಏನು ಟ್ರಾಫಿಕ್ ಗೊತ್ತಾ, ಅಲ್ಲಿ ಹೋಗಿ ಬಂದಿದ್ದು ಇವಾಗ ಟ್ರಾಫಿಕ್. ಅಲ್ಲಿ ನಮಗೆ ಒಂದಿನ ಹೋಗಿ ಬರೋದಕ್ಕೆ ನಮ್ಗೆ ಅಷ್ಟು ಸುಸ್ತಾಗೋಯ್ತು. ಅಲ್ಲಿ ಡೈಲಿ ಓಡಾಡ್ತಾರಲ್ಲ ಅವ್ರದ್ದೇನು ಹೇಳೋಣ. ಈ ಪಾಪ ಈ ಸ್ವಿಗ್ಗಿ ಝೊಮ್ಯಾಟೊ ಇವರೆಲ್ಲ ಮಾಡೋರ್ದಂತೂ ನಿಜ ತುಂಬ ಕಷ್ಟ. ನಾನು ಆ ರೋಡಲ್ಲೇ ಹೋಗ್ತಿದ್ದೆ ಫಸ್ಟು, ಡೆಲಿವರಿ ಇದು ಮಾಡ್ತಿದ್ನಲ್ಲ. ಸೊ ಅದೆಲ್ಲ ನೆನ್ಪಂದ್ಬಿಡ್ತು. ಆವಾಗ ಮುಗ್ದಾದ್ಮೇಲೆ ರೀಸೆಂಟ್ಲಿ 1-2 ಸರಿ ಹೋದೆ, ಒಂದು 3-4 ವರ್ಷದಲ್ಲಿ. ಅದಾದಮೇಲೆ ಇವತ್ತು ಹೋದೆ. ಟ್ರಾಫಿಕ್ಗೆ ಸುಸ್ತಾಗ್ಬಿಡ್ತು. ನಾನು ಅದು 2-3 ಸತಿ ಹೇಳ್ಬಿಟ್ಟೆ. ಲೈಕ್ ಆ ರೋಡಲ್ಲಿ ಡೈಲಿ ಓಡಾಡೋರು, ಆಫೀಸ್ಗಾಗಲಿ ಅಲ್ಲಿ ಮನೆ ಇರೋರಿಗೆ ನಿಜ ಹ್ಯಾಟ್ಸ್ ಆಫ್. ನಮ್ದಂತೂ ಇಲ್ಲಿ ಪೀಸ್ ಆಗಿದೆ. ಅಷ್ಟು ಟ್ರಾಫಿಕ್ ಇರುತ್ತೆ, ಬಟ್ ಅಷ್ಟೆಲ್ಲ ಟ್ರಾಫಿಕ್ ಇರಲ್ಲ ಅಲ್ಲಿರೋಷ್ಟು ಏನೋ. ಸೊ ಹೋಗಿ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಸಿಗೋಣ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.